Hello everyone, welcome back to our channel. I am Arunashri. Don't forget to hit the subscribe button and turn on notification so you never miss out any upcoming lectures and discussions. Without any further delay, let's get started. Our third lecture in data structure will be linked list. Right. ಓಕೆ ಲಿಂಕ್ಡ್ ಲಿಸ್ಟ್ ಅಂತಂದರೆ ಏನಂದರೆ ಈಗ ಒಂದು ಡೇಟಾ ಇರುತ್ತೆ, ಆ ಡೇಟಾದ ಅಡ್ರೆಸ್ ಕೂಡ ಸ್ಟೋರ್ ಮಾಡೋದೇ ಲಿಂಕ್ಡ್ ಲಿಸ್ಟ್. ಅರೆಯಲ್ಲಿ ನಾವು ಏನು ಮಾಡ್ತಿದ್ವಿ, ಜಸ್ಟ್ ಆ್ಯಸ್ ಎ ನಂಬರ್, ಆ್ಯಸ್ ಎ ಡೇಟಾ ಇಲ್ಲ ಒಂದು ಕ್ಯಾರೆಕ್ಟರ್ನ ಕೂಡ ನಾವು ಸ್ಟೋರ್ ಮಾಡ್ಕೊತಿದ್ವಿ. ಇದು ಇಂಟೀಜರ್ ಟೈಪ್ ಆಗುತ್ತೆ, ಇದು ಕ್ಯಾರೆಕ್ಟರ್ ಟೈಪ್ ಆಗುತ್ತೆ ಅಲ್ವಾ. ಸೊ ಈ ಥರನೇ ನಾವು ಸ್ಟೋರ್ ಮಾಡ್ತಿದ್ವಿ. ಇದು ಕಂಟಿನ್ಯೂಸ್ ಆಗಿ ಬರ್ತಿತ್ತು ಡೇಟಾ ಅನ್ನೋದು. ಈಗ 1 ಆದಮೇಲೆ 2ನೇ ಬರುತ್ತೆ ಅನ್ನೋ ಕಂಟಿನ್ಯೂಷನ್ ಇತ್ತು. ಮತ್ತು ಇದರ ಅಡ್ರೆಸ್ಸು ಇದರಲ್ಲಿ ಸ್ಟೋರ್ ಆಗ್ತಿರ್ಲಿಲ್ಲ. ಲಿಂಕ್ಡ್ ಲಿಸ್ಟಲ್ಲಿ ಹಾಗಲ್ಲ. ಲಿಂಕ್ಡ್ ಲಿಸ್ಟಲ್ಲಿ ಡೇಟಾ ಕೂಡ ಇರುತ್ತೆ, ಪ್ಲಸ್ ನೆಕ್ಸ್ಟು ಎಲಿಮೆಂಟ್ ಒಂದು ಅಡ್ರೆಸ್ ಕೂಡ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅರ್ಥ ಆಯ್ತಾ? ಅದು ಲಿಂಕ್ಡ್ ಲಿಸ್ಟ್ಗೂ ಮತ್ತು ಅರೆಗೂ ಇರೋ ಒಂದು ಡಿಫ್ರೆನ್ಸ್. ಲಿಂಕ್ಡ್ ಲಿಸ್ಟು ಪ್ರತಿಯೊಂದು ಎಲಿಮೆಂಟ್ಗೂ ಪ್ರತಿಯೊಂದು ವ್ಯಾಲ್ಯೂಗೂ ಸಪ್ರೇಟಾಗಿ ಮೆಮೊರಿ ಅಲೊಕೇಶನ್ ಅನ್ನೋದು ನೀಡುತ್ತೆ ಅಲ್ವಾ. ಆ್ಯಂಡ್ ಇದು ಬಂದುಬಿಟ್ಟು ಡೈನಮಿಕ್ ಮೆಮೊರಿ ಅಲೊಕೇಶನ್. ಓಕೆ, ಡೈನಮಿಕ್ ಮೆಮೊರಿ ಅಲೊಕೇಶನ್ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಿಂಕ್ಡ್ ಲಿಸ್ಟ್ ಅನ್ನೋದು ಏನು, ಇಟ್ ಈಸ್ ಒನ್ ಆಫ್ ದ ಡೈನಮಿಕ್ ಮೆಮೊರಿ ಅಲೊಕೇಶನ್ ಮೆಥಡ್. ಓಕೆ, ಆ್ಯಂಡ್ ಇದಕ್ಕೇನಿರುತ್ತೆ, ಇಟ್ ಹ್ಯಾಸ್ ಅ ಸಪರೇಟ್ ಮೆಮೊರಿ ಅಲೊಕೇಶನ್ಸ್. ಓಕೆ, ಈಗ ಲಿಂಕ್ಡ್ ಲಿಸ್ಟಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ನೋಡೋಣ. ಲೈಕ್ ಇದು ಒಂದು ಲಿಂಕ್ಡ್ ಲಿಸ್ಟ್ ಅಂತ ತಗೊಳ್ಳೋಣ. ಓಕೆ, ಇದು ಒಂದು ಲಿಂಕ್ಡ್ ಲಿಸ್ಟ್. ಈ ಲಿಂಕ್ಡ್ ಲಿಸ್ಟಲ್ಲಿ ಈ ಫಸ್ಟ್ ಪಾರ್ಟ್ನ ನಾವೇನಂತ ಕರಿತೀವಿ ಅಂದರೆ ಡೇಟಾ ಅಂತ ಕರಿತೀವಿ. ಓಕೆ, ಆ್ಯಂಡ್ ಸೆಕೆಂಡ್ ಪಾರ್ಟ್ನ ನಾವೇನಂತ ಕರಿತೀವಿ ಅಂದರೆ ಪಾಯಿಂಟರ್, ಇಲ್ಲ ಅಂತಂದರೆ ಲಿಂಕ್ ಅಂತ ಕರಿತೀವಿ. ಅಂದರೆ ಇದರ ಒಂದು ಸೆಕೆಂಡ್ ಎಲಿಮೆಂಟ್ ಒಂದು ಅಡ್ರೆಸ್ ಇದರಲ್ಲಿ ಸ್ಟೋರ್ ಆಗುತ್ತೆ ಆ್ಯಂಡ್ ಇದು ಇಂಡಿಕೇಟ್ ಮಾಡುತ್ತೆ ಇದರ ಅಡ್ರೆಸ್ಸು, ಈ ಒಂದು ವೇರಿಯಬಲ್ ಆರ್ ಈ ಒಂದು ವ್ಯಾಲ್ಯೂನ ಅಡ್ರೆಸ್ಸು ಇಲ್ಲಿ ಸ್ಟೋರ್ ಆಗಿದೆ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಅರ್ಥ ಆಯಿತಾ? ಫಾರ್ ಎಕ್ಸಾಂಪಲ್, ಈಗ ಇಲ್ಲೊಂದು ವ್ಯಾಲ್ಯೂ ಇದೆ 1, ಇಲ್ಲೊಂದು ವ್ಯಾಲ್ಯೂ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5. ಸೊ ಇದರ ಅಡ್ರೆಸ್ ಇಲ್ಲಿ ಸ್ಟೋರ್ ಆಗುತ್ತೆ, ಅಡ್ರೆಸ್ ಅನ್ನೋದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ನಾನು ಇದರ ಅಡ್ರೆಸ್ ಮೆಮೊರಿ ಅಲೊಕೇಶನ್ 1000 ಅಂತ ಕೊಟ್ಟಿದ್ದೀನಿ. ಇದ್ರದ್ದು 2000, ಇದ್ರದ್ದು 3000, ಇದ್ರದ್ದು 4000, ಇದ್ರದ್ದು 5000. ಓಕೆ, ಇದರ ಒಂದು ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿರ್ಬೇಕು, ಅಂದರೆ ಇಲ್ಲಿ 2000 ಅನ್ನೋದು ಬಂದಿರುತ್ತೆ. ಮತ್ತು ಇದರ ಒಂದು ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿರಬೇಕು, ಅದಕ್ಕೆ ಇಲ್ಲಿ 3000 ಬಂದಿರುತ್ತೆ. ಇದರ ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿರಬೇಕು 4000, ಇಲ್ಲಿ 5000. ಸೊ ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ಗೆ ಏನು ಬರುತ್ತೆ ಅಂತಂದರೆ ನಲ್ ಅಂತ ನಾವು ಕರಿತೀವಿ. ನಲ್ ಅಂತಂದರೆ ಇಲ್ಲಿ ಎಲಿಮೆಂಟ್ಸ್ ಇಲ್ಲ. ಓಕೆ, ಸೊ ಇದು ನಲ್ ಇಂಡಿಕೇಟ್ ಮಾಡೋ ಸಿಂಬಲ್. ಅರ್ಥ ಆಯಿತಾ? ನೆಕ್ಸ್ಟ್ ಇದರಲ್ಲಿ ಕೆಲವೊಂದು ಆಪ್ರೇಷನ್ಸ್ ಇದೆ, ಲೈಕ್ ಇನ್ಸರ್ಷನ್ ಆಪ್ರೇಷನ್ ಕೂಡ ಆಗುತ್ತೆ. ಇನ್ಸರ್ಷನ್, ಡಿಲೀಷನ್ ಆ್ಯಂಡ್ ಸರ್ಚ್. ಸೊ ಈ ಆಪ್ರೇಷನ್ಸ್ ಎಲ್ಲ ಕೂಡ ಈ ಲಿಂಕ್ಡ್ ಲಿಸ್ಟಲ್ಲಿ ಆಗುತ್ತೆ. ನಾವು ಈಗ ಬೇಸಿಕ್ ಸ್ಟ್ರಕ್ಚರ್ ಆಫ್ ಲಿಂಕ್ಡ್ ಲಿಸ್ಟ್ ಹೆಂಗಿರುತ್ತೆ ಅನ್ನೋದು ನೋಡೋಣ. ಓಕೆ, ಬೇಸಿಕ್ ಸ್ಟ್ರಕ್ಚರ್ ಹೆಂಗಿರುತ್ತೆ, ಸ್ಟ್ರಕ್ಟ್ ಬ್ಲಾಕ್, ನೀವೇನಾದರೂ ತಗೊಳ್ಳಿ, ಬ್ಲಾಕ್ ಅಂತಾದರೂ ತಗೊಳ್ಳಿ, ಇಲ್ಲ ಕೋಡ್ ಅಂತಾದರೂ ತಗೊಳ್ಳಿ. ಸೊ ಇದು ಕೋಡ್ ಬರೀತಿದ್ದೀನಿ, ಹೆಂಗಿರುತ್ತೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಲಿಂಕ್ಡ್ ಲಿಸ್ಟ್ ಅಂತ. ಇಂಟ್ ಡೇಟಾ, ಯಾಕೆ ಇಂಟ್ ಡೇಟಾ ಬರ್ಕೊಂಡೆ, ಇದು ಡೇಟಾ ಟೈಪು. ಡೇಟಾ ಅನ್ನೋದು ಇಲ್ಲಿದೆ ಅಲ್ವಾ, ಡೇಟಾ ದ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಟ್ರಾಕ್ಟ್, ಇಲ್ಲೇನಿದೆ ಬ್ಲಾಕ್. ಇಂಟು ಲಿಂಕ್, ಇಂಟು ಅಂತಂದರೆ ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪಾಯಿಂಟರ್, ಅಡ್ರೆಸ್. ಸೊ ಇದು ಬಂದುಬಿಟ್ಟು ಇದರ ಅಡ್ರೆಸ್ನ ತಗೊಂಡಿದೆ ಅಲ್ವಾ. ಸೊ ಅದೇ ಥರ ಈ ಲಿಂಕಲ್ಲಿ ಕೂಡ ಅಡ್ರೆಸ್ ಅನ್ನೋದು ಸ್ಟೋರ್ ಆಗಿರುತ್ತೆ ಅಂತ ಇಂಡಿಕೇಟ್ ಮಾಡೋದು ಇದು. ಸ್ಟಕ್ಡ್ ಬ್ಲಾಕ್ ಅನ್ನೋದು ಇಲ್ಲಿ ಬರ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲೊಂದು ಡೇಟಾ ಇದೆ ಲೈಕ್ 1, ಇಲ್ಲೊಂದು ಪಾಯಿಂಟರ್ ಇದೆ. ಸೊ ಇದರ ಪ್ಲೇಸಲ್ಲಿ ನಾವು ಇಲ್ಲಿ ಏನು ಕೊಟ್ಟಿರ್ತೀವೋ ಅಡ್ರೆಸ್ಸು, ಆ ಅಡ್ರೆಸ್ಗೆ ಬೇರೆ ಎಲಿಮೆಂಟ್ ಜೊತೆಗೆ ಹೋಗುತ್ತೆ. ಅಂತಂದರೆ 1 ತೆಗೆದು 2 ಬರುತ್ತೆ. ನೀನು ಯಾವ ಅಡ್ರೆಸ್ ಕೊಟ್ಟಿರ್ತೀಯೋ, 1000 ಅಡ್ರೆಸ್ ಕೊಟ್ಟರೆ ನಿನಗೆ ವ್ಯಾಲ್ಯೂ 1 ಬರುತ್ತೆ, 2000 ಕೊಟ್ಟರೆ 2, ಮತ್ತು 3000 ಕೊಟ್ಟರೆ 3. ಸೊ ಆ ಥರ ಅನ್ನೋದು ಶಿಫ್ಟ್ ಆಗ್ತಾ ಹೋಗುತ್ತೆ. ನಾನು ಇದೇ ಒಂದು ಸ್ಟ್ರಕ್ಚರ್ನ ನಾನು ಏನಂತ ಬರ್ಕೋತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಒಂದು ಇದಿಲ್ವಾ ಲಿಂಕ್ಡ್ ಲಿಸ್ಟ್ ಇದೆ ಅಲ್ವಾ. ಸೊ ಈ ಲಿಂಕ್ಡ್ ಲಿಸ್ಟ್ಗೆ ಸ್ಟಾರ್ಟಿಂಗ್ ನೋಡಾಗಿ ನಾನು ಹೆಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಹೆಡ್ ಅನ್ನೋದು ಕೆಲವೊಂದು ಸರಿ ಇರುತ್ತೆ, ಕೆಲವೊಂದು ಸರಿ ಇರಲ್ಲ.
ಓಕೆ, ಈ ಹೆಡ್ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಇದು ಫಸ್ಟ್ ಎಲಿಮೆಂಟ್ ಆಫ್ ದ ಅಡ್ರೆಸ್. ಓಕೆ, ಲಿಂಕ್ಡ್ ಲಿಸ್ಟಲ್ಲಿ ಫಸ್ಟ್ ಎಲಿಮೆಂಟ್, ಇದು ಫಸ್ಟ್ ಎಲಿಮೆಂಟ್ ಎಲ್ಲ ಅಡ್ರೆಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾವು ಹೆಡ್ನ ಯೂಸ್ ಮಾಡ್ತೀವಿ. ಓಕೆ, ನಾವು ಇಲ್ಲಿ ಕೌಂಟ್ ಆಗಿ 3 ಅಂತ ತಗೊಳ್ಳೋಣ. ಸೊ ಈ ಕೌಂಟ್ ಇನ್ಕ್ರಿಮೆಂಟ್ ಅನ್ನೋದು ಇದರಲ್ಲಿ ಎಷ್ಟಿರುತ್ತೆ. ಸೊ ಈ ಹೆಡ್ ಪಾರ್ಟಲ್ಲಿ ಕೂಡ ಏನೇನಿರುತ್ತೆ ಅಂದರೆ ಡೇಟಾ ಮತ್ತು ಇನ್ಫಾರ್ಮೇಷನ್ ಅಂದರೆ ಪಾಯಿಂಟರ್ ನೋಡ್ ಅನ್ನೋದು ಇರುತ್ತೆ. ಸೊ ಡೇಟಾ ಅಂತಂದರೆ ಸೊ ಫಸ್ಟ್ ಎಲಿಮೆಂಟ್ನ ಲೈಕ್ ಕೌಂಟ್ 3 ಅನ್ನೋದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಮತ್ತು ಈ ಫಸ್ಟ್ ಎಲಿಮೆಂಟ್ನ ಒಂದು ಕಂಪ್ಲೀಟ್ ಅಡ್ರೆಸ್ ಇಲ್ಲಿ ಈ ಪಾಯಿಂಟರಲ್ಲಿ ಸ್ಟೋರ್ ಆಗುತ್ತೆ. ಅಂದರೆ ಇದು ಅಡ್ರೆಸ್ನ ಸ್ಟೋರ್ ಮಾಡ್ಕೊಳುತ್ತೆ, ಇದು ಡೇಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆ, ಸೇಮ್ ಆ್ಯಸ್ ಲೈಕ್ ಇದು ಕಂಪ್ಲೀಟ್ ಟರ್ಮ್ನ ನಾವು ಏನಂತ ಕರಿತೀವಿ ಅಂದರೆ ನೋಡ್ ಅಂತ ಕರಿತೀವಿ. ಓಕೆ, ಡೇಟಾ ಅನ್ನೋದು ಇಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟೇನು ಅಡ್ರೆಸ್ನ ಪಾಯಿಂಟರ್ ವ್ಯಾಲ್ಯೂನ ಈ ಲಿಂಕಲ್ಲಿರೋ ಅಡ್ರೆಸ್ನ ನಾವು ಇದಕ್ಕೆ ಹೋಗಬೇಕಂದ್ರೆ ಅಡ್ರೆಸ್ ಬೇಕಲ್ವಾ. ಸೊ ಆ ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅರ್ಥ ಆಯಿತಾ. ಸೊ ಇದು ದ ಥಿಯರಿ ಆಫ್ ದ ಲಿಂಕ್ಡ್ ಲಿಸ್ಟ್. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಆಪರೇಷನ್ಸನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಸೊ ಈಗ ಇಂಟರ್ವ್ಯೂ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಂಟರ್ವ್ಯೂ ಕ್ವೆಶನ್ಸ್ ಅಬೌಟ್ ಲಿಂಕ್ಡ್ ಲಿಸ್ಟ್. ಲಿಂಕ್ಡ್ ಲಿಸ್ಟ್ ಅಂತಂದರೆ ಏನು? ನಾನು ಹೇಳಿದ ಪ್ರಕಾರನೇ ಲಿಂಕ್ಡ್ ಲಿಸ್ಟ್ ಅಂತಂದರೆ ಒಂದು ಸೀಕ್ವೆನ್ಸ್ ಆಫ್ ನೋಟ್ಸ್ ಈ ಥರ ಸೀಕ್ವೆನ್ಸ್ ಆಫ್ ನೋಟ್ಸ್ ಇರುತ್ತೆ. ಏನಿದು ಬಾಕ್ಸ್ಗಳಲ್ಲ, ಲೈಕ್ ಸೀಕ್ವೆನ್ಸಲ್ಲಿ ಡೇಟಾನ ಸ್ಟೋರ್ ಮಾಡ್ಕೊಂಡಿರುತ್ತೆ ಅಂತ ಮೀನಿಂಗ್. ಓಕೆ, ಇನ್ ವಿಚ್ ಈಚ್ ನೋಡ್ ಈಸ್ ಕನೆಕ್ಟೆಡ್ ಟು ದ ನೋಡ್ ಫಾಲೋಯಿಂಗ್ ಆಫ್ ಇಟ್. ಪ್ರತಿಯೊಂದು ನೋಡು ಇನ್ನೊಂದು ನೋಡ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದನ್ನು ನಾವು ಲಿಂಕ್ಡ್ ಲಿಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ. ಇದು ಯಾವ ಥರ ಅರೇಂಜ್ ಆಗಿದೆ, ಲೈಕ್ ಚೈನ್ ಫಾರ್ಮ್ ಅಲ್ವಾ, ಚೈನ್ ಆಗಿ ಅರೇಂಜ್ ಆಗಿದೆ. ಅಂದರೆ ಒಂದನ್ನು ಕನೆಕ್ಟ್ ಆಗಿ ಇನ್ನೊಂದು ಕನೆಕ್ಟ್ ಆಗಿ ಇನ್ನೊಂದು. ಸೊ ಆ ಥರನೇ ಇದು ಡೇಟಾ ಅನ್ನೋದು ಕೂಡ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ this form a chain like structure and it helps to store the data. Okay, then ಅಡ್ವಾಂಟೇಜ್ ಆಫ್ ದ ಲಿಂಕ್ಡ್ ಲಿಸ್ಟ್. ಏನು ಅಡ್ವಾಂಟೇಜು ಲಿಂಕ್ಡ್ ಲಿಸ್ಟ್ ನಾವು ತಗೊಂಡ್ರೆ ಅಂತಂದರೆ ಲಿಂಕ್ಡ್ ಲಿಸ್ಟ್ ಕ್ಯಾನ್ ಮಾಡಿಫೈಡ್ ಈಸಿಲಿ. ನಾವು ಲಿಂಕ್ಡ್ ಲಿಸ್ಟ್ನ ಈಸಿಯಾಗಿ ಮಾಡಿಫೈ ಮಾಡ್ಬೋದು. ಯಾಕಂತಂದರೆ ಈಗ ಡೇಟಾ ಎಲಿಮೆಂಟ್ ನಾನು ಇಲ್ಲಿ ಮಾಡಿಫೈ ಮಾಡಬೇಕು ಅಂದ್ಕೊಂಡ್ರೆ ನನಗೆ ಅಡ್ರೆಸ್ ಒಂದು ಗೊತ್ತಾದರೆ ಇಲ್ಲಿಗೆ ಹೋಗ್ಬಿಟ್ಟು ನಾನು ಚೇಂಜ್ ಮಾಡ್ತೀನಿ. ಸೊ ಅದು ಇದರ ಒಂದು ಕಂಡೀಷನ್. ನೆಕ್ಸ್ಟ್, ಆ್ಯಂಡ್ ಆಪರೇಷನ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಈಸಿಲಿ. ಆಪರೇಷನ್ಸ್ ಕೂಡ ಲೈಕ್ ಇನ್ಸರ್ಷನ್, ಟ್ರಾವರ್ಸಿಂಗ್, ಸೊ ಅವೆಲ್ಲ ಕೂಡ ಈಸಿಯಾಗಿ ಪರ್ಫಾರ್ಮ್ ಆಗುತ್ತೆ ಇದರಲ್ಲಿ. ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ಲಿಂಕ್ಡ್ ಲಿಸ್ಟ್? ನಮ್ಗೆ ಆಲ್ರೆಡಿ ಗೊತ್ತು 2 ಪಾರ್ಟ್ಸ್ ಇದೆ. ಏನು? ಇದು ಹೆಡ್ ಪಾರ್ಟ್, ಇದು ಟೈಲ್ ಪಾರ್ಟ್. ಓಕೆ, ಹೆಡ್ಡಲ್ಲಿ ನಂಬರ್ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ, ಇದರಲ್ಲಿ ಏನು ಇನ್ಫಾರ್ಮೇಷನ್ ಲಿಂಕ್ ಸ್ಟೋರ್ ಆಗಿರುತ್ತೆ, ಬೇರೆ ಒಂದು ಅಡ್ರೆಸ್ ಸ್ಟೋರ್ ಆಗಿರುತ್ತೆ. ಬಿಟ್ವೀನ್ ದ ಹೆಡ್ ಆ್ಯಂಡ್ ದ ಟೈಲ್ ಇಟ್ ಲೈ ದ ಆ್ಯಕ್ಚುಯಲ್ ನೋಟ್ಸ್ ವಿತ್ ಈಚ್ ನೋಟ್ ಬೀಯಿಂಗ್ ಲಿಂಕ್ಡ್ ಇನ್ ಅ ಸೀಕ್ವೆನ್ಸಿಯಲ್ ಮ್ಯಾನರ್. ಅಂದರೆ ಆ್ಯಕ್ಚುಯಲ್ ನೋಟ್ಸ್ ಅನ್ನೋದು ಬಿಟ್ವೀನ್ ದ ಹೆಡ್ ಆ್ಯಂಡ್ ಟೈಲ್ ಮಧ್ಯದಲ್ಲಿ ಆ್ಯಕ್ಚುಯಲ್ ನೋಟ್ಸ್ ವಿತ್ ಈಚ್ ನೋಟ್ ಬೀಯಿಂಗ್ ಲಿಂಕ್ಡ್ ಇನ್ ಅ ಸೀಕ್ವೆನ್ಸ್. ಪ್ರತಿಯೊಂದು ಇದು ಒಂದು ನೋಡು ಈ ನೋಟ್ಸ್ ಎಲ್ಲ ಸೀಕ್ವೆನ್ಸಿಯಲ್ ಆರ್ಡರ್ ಆಗಿ ಡೇಟಾನ ಸ್ಟೋರ್ ಮಾಡ್ಕೊಂಡಿರುತ್ತೆ. ವಾಟ್ ಈಸ್ ಡಬಲ್ ಲಿಂಕ್ಡ್ ಲಿಸ್ಟ್? ಡಬಲ್ ಲಿಂಕ್ಡ್ ಲಿಸ್ಟ್ ಅಂದರೆ ಇಟ್ ಕ್ಯಾನ್ ಟ್ರಾವರ್ಸ್ ಅಕ್ರಾಸ್ ದ ಡೇಟಾ ಎಲಿಮೆಂಟ್, ಕ್ಯಾನ್ ಬಿ ಡನ್ ಇನ್ ಬೋತ್ ದ ಡೈರೆಕ್ಷನ್. ನೋಡಿ ಈ ಥರ ಇರುತ್ತೆ ಡಬಲ್ ಲಿಂಕ್ಡ್ ಲಿಸ್ಟ್ ಅಂತಂದರೆ. ಅಂದರೆ ಇಟ್ ಕ್ಯಾನ್ ಟ್ರಾವರ್ಸ್ ಇನ್ ಬೋತ್ ದ ಡೈರೆಕ್ಷನ್. ಈ ಕಡೆನೂ ಟ್ರಾವರ್ಸ್ ಮಾಡ್ಬೋದು, ಈ ಕಡೆನೂ ಟ್ರಾವರ್ಸ್ ಮಾಡ್ಬೋದು. ಇಲ್ಲಿ ಡೇಟಾನ ಇಟ್ಕೊಂಡಿರುತ್ತೆ. ಸೊ 3 ಅಂತ. ಸೊ ಈ ಫಸ್ಟ್ ಎಲಿಮೆಂಟ್ ಒಂದು ಅಡ್ರೆಸ್ ಇಲ್ಲಿ ಸ್ಟೋರ್ ಆಗುತ್ತೆ, ದೆನ್ ನೆಕ್ಸ್ಟ್ ಎಲಿಮೆಂಟ್ ಅಡ್ರೆಸ್ ಇಲ್ಲಿ ಸ್ಟೋರ್ ಆಗಿರುತ್ತೆ. ಈ ಎಲಿಮೆಂಟ್ ಅಡ್ರೆಸ್ ಇಲ್ಲಿ, ಈ ಎಲಿಮೆಂಟ್ ಅಡ್ರೆಸ್ ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದನ್ನು ನಾವು ಡಬಲ್ ಲಿಂಕ್ಡ್ ಲಿಸ್ಟ್ ಅಂತ ಕರಿತೀವಿ. ಇಟ್ ಹ್ಯಾವ್ 2 ಲಿಂಕ್ಸ್ ಇನ್ ಎವ್ರಿ ನೋಡ್, ಒನ್ ದಟ್ ಲಿಂಕ್ ಟು ದ ನೆಕ್ಸ್ಟ್ ನೋಡ್, ಅನದರ್ ದಟ್ ಲಿಂಕ್ ಟು ದ ಪ್ರೀವಿಯಸ್ ನೋಡ್. ಒಂದು ಬಂದುಬಿಟ್ಟು ನೆಕ್ಸ್ಟ್ ನೋಡ್ನ ಡೇಟಾ ಸ್ಟೋರ್ ಮಾಡ್ಕೊಂಡಿರುತ್ತೆ, ಇನ್ನೊಂದು ಬಂದುಬಿಟ್ಟು ಪ್ರೀವಿಯಸ್ ನೋಡ್ನ ಡೇಟಾ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಅದನ್ನು ನಾವು ಡಬಲ್ ಲಿಂಕ್ಡ್ ಲಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ಆರ್ ದ ಲಿಂಕ್ಡ್ ಲಿಸ್ಟ್ ಆರ್ ಕನ್ಸಿಡರ್ಡ್ ಆಸ್ ಅ ಲೀನಿಯರ್ ಆರ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್? ಲಿಂಕ್ಡ್ ಲಿಸ್ಟ್ ಅನ್ನೋದು ಲೀನಿಯರ್ ಡೇಟಾ ಸ್ಟ್ರಕ್ಚರಾ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರಾ? ಕ್ವೆಶನ್ ಮಾರ್ಕ್. ಓಕೆ, ಸೊ ಲಿಂಕ್ಡ್ ಲಿಸ್ಟ್ ಟು ಬಿ ಕನ್ಸಿಡರ್ಡ್ ಆಸ್ ಬೋತ್ ಲೀನಿಯರ್ ಅಂತಲೂ ಕರಿತೀವಿ, ನಾನ್ ಲೀನಿಯರ್ ಅಂತಲೂ ಕರಿತೀವಿ. ಇಟ್ ಈಸ್ ಬೇಸ್ಡ್ ಆನ್ ದ ಸಿಚುಯೇಷನ್. ಹೇಗೆ ಅಂತಂದರೆ ಆನ್ ದ ಬೇಸಿಸ್ ಆಫ್ ಡೇಟಾ ಸ್ಟೋರೇಜ್. ಡೇಟಾ ಸ್ಟೋರ್ ಮಾಡೋದಕ್ಕೆ ನಾವು ಇದನ್ನು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಎಲ್ಲಾದರೂ ಡೇಟಾ ಸ್ಟೋರ್ ಆಗ್ಬೋದು ಅನ್ನೋ ಥರ. ಆನ್ ದ ಬೇಸಿಸ್ ಆಫ್ ಆಕ್ಸೆಸ್ ಸ್ಟ್ರಾಟಜಿ. ಈಗ ನಾನು ಏನಾದರೂ ಆಕ್ಸೆಸ್ ಮಾಡಬೇಕಂದ್ರೆ ನಾನು ಲೀನಿಯರ್ ವೇಯಲ್ಲೇ ಹೋಗಬೇಕು. ಡೇಟಾನ ಆಕ್ಸೆಸ್ ಮಾಡಬೇಕಂದ್ರೆ ಲೀನಿಯರ್ ವೇಯಲ್ಲಿ ಹೋಗಬೇಕು. ಡೇಟಾನ ಸ್ಟೋರ್ ಮಾಡ್ಕೋಬೇಕಾದ್ರೆ ನಾನು ಏನು ಮಾಡಬೇಕು, ನಾನ್ ಲೀನಿಯರ್ ವೇಯಲ್ಲಿ ಕೂಡ ಹೋಗ್ಬೋದು. ಓಕೆ, ಅಂದರೆ ಲಿಂಕ್ಡ್ ಲಿಸ್ಟ್ 2 ಕಂಡೀಷನಲ್ಲಿ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಲೀನಿಯರ್ ಆಗಿ ಇರುತ್ತೆ, ನಾನ್ ಲೀನಿಯರ್ ಆಗಿ ಇರುತ್ತೆ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಲ್ ಆ್ಯಂಡ್ ವಾಯ್ಡ್? ಓಕೆ, ನಾನು ಲಾಸ್ಟ್ ಎಲಿಮೆಂಟ್ 5 ತಗೊಂಡಾಗ ನಲ್ ಅನ್ನೋ ವರ್ಡ್ನ ಯೂಸ್ ಮಾಡಿದೆ. ಅವೆರಡಕ್ಕೂ ಡಿಫ್ರೆನ್ಸ್ ಏನು? ನಲ್ ಅಂತಲೇ ಯಾಕೆ ಬರ್ಕೋಬೋದು, ವಾಯ್ಡ್ ಕೂಡ ಎಂಟಿ ಅಲ್ವಾ, ಅದನ್ನು ಬರ್ಕೋಬೋದಲ್ವಾ ಅಂತಂದರೆ ನಲ್ ಈಸ್ ಆ್ಯಕ್ಚುಯಲ್ ವ್ಯಾಲ್ಯೂ. ಇದು ವ್ಯಾಲ್ಯೂನ ಇಂಡಿಕೇಟ್ ಮಾಡುತ್ತೆ. ಬಟ್ ವಾಯ್ಡ್ ಅನ್ನೋದು ಏನು ಅಂತಂದರೆ ಇದು ಒಂದು ಡೇಟಾ ಟೈಪ್ ಐಡೆಂಟಿಫೈಯರ್, ರೈಟ್? ಸೊ ಇದು ಡೇಟಾ ಟೈಪ್ ಐಡೆಂಟಿಫೈಯರ್. ಅದಕ್ಕೆ ನಾವು ವಾಯ್ಡ್ನ ಡೇಟಾ ಟೈಪ್ ಐಡೆಂಟಿಫೈಯರ್ ಕರಿತೀವಿ, ನಲ್ನ ವ್ಯಾಲ್ಯೂ ಅಂತ ಕರಿತೀವಿ.
ಥ್ಯಾಂಕ್ ಯು ಆಲ್.